ಸರ್ ನಮಸ್ತೆ ಸರ್. ನಮಸ್ತೆ. ಇವತ್ತು ಬೆಳಿಗ್ಗೆ ಸರ್ಜಿಕಲ್ ಸ್ಟ್ರೈಕ್ ನಡೀತು. ಪಹಲ್ಗಾಮ್ ದಾಳಿ ಏನಾಗಿತ್ತು ಅದಕ್ಕೆ ಪ್ರತಿಕಾರ ತೀರಿಸ್ಕೊಂಡಿದ್ದಾರೆ. ಏನು ಅನಿಸ್ತದೆ? ಕರೆಕ್ಟ್ ಪ್ರೊಸೀಜರ್ ಕರೆಕ್ಟಾಗಿ ಮಾಡಿದ್ದಾರೆ. ಈ ಕಡೆ ವಾರು ಮಾಡ್ದಲೇ ಇದ್ದಂಗೆ ಇರುತ್ತೆ, ವಾರ್ ಮಾಡ್ದಂಗೂ ಇರುತ್ತೆ. ಎರಡನೇದಾಗಿ ಏನು ಮಾಡಬೇಕು ಅದನ್ನ ಮಾತ್ರ ಮಾಡಿದ್ದಾರೆ. ಟೆರರ್ ಅಟ್ಯಾಕ್ ಮಾಡೋದು, ಟೆರರ್ ಕ್ಯಾಂಪಸ್ನ ಅದು ಮಾತ್ರನೇ ಸ್ಮ್ಯಾಶ್ ಮಾಡಿರೋದು ಒಂಥರ ಕರೆಕ್ಟ್ ಆಗಿದೆ. ಓಕೆ. ಸೊ ಇಷ್ಟು ದಿನ ಏನು ಹೇಳ್ತಾ ಇದ್ರು ಅಂದರೆ ಯುದ್ಧ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಯುದ್ಧ ನಡೆಯುತ್ತೆ ಅಂತ ಹೇಳ್ತಾ ಇದ್ರು, ಎಲ್ಲರೂ ಹೇಳ್ತಾ ಇರಲಿಲ್ಲ. ಕೆಲವ್ರಿಗೆ ಯುದ್ಧ ಮಾಡೋದು ಇಷ್ಟ ಇರಲಿಲ್ಲ. ಯುದ್ಧ ಮಾಡಬೇಕಾಗಿಲ್ಲ, ಬಟ್ ರಿವೆಂಜ್ ತೊಗೋಬೇಕಾಗಿತ್ತು. ಅದು ಕರೆಕ್ಟಾಗಿ ತೊಗೊಂಡೋಗಿದೆ. ಪಬ್ಲಿಕ್ಗೆ ತೊಂದರೆ ಆಗ್ದಲೇ ಏನು ಮಾಡಬೇಕು ಅದು ಮಾಡಿದ್ದಾರೆ. ಓಕೆ. ಮಾರ್ಕ್ ಡ್ರಿಲ್ ಅನ್ನ ಶುರು ಮಾಡ್ತಾ ಇದ್ರು. ಇವತ್ತು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿ ಮಾರ್ಕ್ ಡ್ರಿಲ್ ಕೂಡ ಇತ್ತು. ಎಲ್ಲರೂ ಏನು ಅನ್ಕೊಂಡಿದ್ದಾರೆ ಅಂತಂದ್ರೆ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಇದ್ರು. ಇಲ್ಲ, ಇದೇನಕ್ಕೆ ಆ ಥರ ಮಾಡಿದ್ರು ಅಂದರೆ, ಇನ್ ಕೇಸ್ ನಾವು ಅವ್ರು ರಿಟಾಲಿಯೇಟ್ ಮಾಡಿದ್ರೆ ಅವಾಗ ಹುಷಾರಾಗಿರಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಮಾಡಿದ್ದಾರೆ. ಇವತ್ತು ಸ್ಪೀಚಲ್ಲಿ 10 ಗಂಟೆಗೆ ಅವ್ರು ಹೇಳ್ತಾರೆ ಏನಕ್ಕೆ ಮಾಡಿದ್ವಿ ಈ ಥರ ಅನ್ನೋದು ಮೋಸ್ಟ್ಲಿ ಇವಾಗ ಗೊತ್ತಾಗುತ್ತೆ. ಓಕೆ. ಸೊ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗುತ್ತೆ ಅನ್ನೋದು ಒಂದು ಕಡೆ ಆಗಿದ್ರೆ, ವಾರ್ ಆದರೆ ಆರ್ಥಿಕ ಪರಿಸ್ಥಿತಿಗೆ ಬಿಕ್ಕಟ್ಟಾಗುತ್ತೆ. ಈ ಒಂದು ಎರಡೂ ದೇಶಗಳು ಕೂಡ 10 ವರ್ಷ ಹಿಂದಕ್ಕೆ ಹೋಗುತ್ತೆ ಎನ್ನುವಂತಹ ಮಾತು ಕೂಡ ಇತ್ತು. ಅಲ್ಲ, ಕರೆಕ್ಟ್, ಅದು ನಿಜಾನೇ. ಅದಕ್ಕೆ ಈ ಪ್ಲ್ಯಾನ್ ಮಾಡಿರೋದೇ ಆ ಉದ್ದೇಶದಿಂದಾನೆ. ಇದು ಆರ್ಥಿಕಗೂ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೇ ಇಷ್ಟು ಮಾತ್ರನೇ ಮಾಡಿರೋದು. ಸೊ ಅವ್ರಿಗೆ ನಾವು ನಮ್ಮ ಶಕ್ತಿ ಏನಿದೆ ಅಂತ ತೋರಿಸೋದಕ್ಕೆ ಇಷ್ಟು ಮಾತ್ರ ತೋರಿಸಿದ್ರೆ ಸಾಕು. ಮತ್ತು ಇನ್ನೇನು ಮಾಡಬೇಕಾಗಿ ನೆಸೆಸರಿ ಇಲ್ಲ. ಅವರು ಏನಾದರೂ ವಾಪಸ್ಸು ಏನಾದರೂ ಮಾಡಿದ್ರೆ ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ನಿಮಗೆ ಅನ್ಸುತ್ತಾ ಪಾಕಿಸ್ತಾನ ಇನ್ಮೇಲೆ ಸೈಲೆಂಟ್ ಆಗಿರುತ್ತೆ ಅಂತ? ಅದು ಹೇಳಲಿಕ್ಕೆ ಆಗಲ್ಲ. ಅವರು ಏನೋ ಒಂದು ಉದ್ದೇಶ ಇಟ್ಕೊಂಡೇ ಇರ್ತಾರೆ, ಬಟ್ ಅವ್ರಿಗೂ ಭಾಳ ಭಯ ಇರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರಿಗೆ ನಮಗೇನೋ ಭಯ ಇಲ್ದಲೇ ಇದ್ರೂ ಅವ್ರಿಗೆ ಜಾಸ್ತಿ ಭಯ ಇರುತ್ತೆ. ಅವ್ರು ಏನೋ ಒಂದು ಐಡಿಯಾ ಇದ್ದೇ ಇರುತ್ತೆ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಅದಕ್ಕೆ ಸರಿಯಾಗಿ ಇವ್ರು ಪ್ರಿಪೇರ್ ಮಾಡಿಕೊಂಡೇ ಇದನ್ನು ಈಗ ಸ್ಟ್ರೈಕ್ ಮಾಡಿರೋದು. ಈಗ ಆಲ್ರೆಡಿ ಬಾರ್ಡರ್ನಲ್ಲೆಲ್ಲ ಏನು ಸಪೋರ್ಟ್. ಹೌದು, ಇದು ಕರೆಕ್ಟಾಗಿ ರಿವೆಂಜ್ ತೊಗೊಂಡಿದ್ದಾರೆ. ವಿ ಆರ್ ಹ್ಯಾಪಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.